ಖಗಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತಿಪಾಜಂ ವಿಮಾಜಂ ನೃಹಜಮಹಮಮೇಜಂ ಧೇಜಮಾಮ್ನಾಯಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸಮ್ಮಂಗಲಾನಿ ಭವಂತು ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ಭಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದರ ಪಡುತ್ತಾರೆ ಶ್ರೀಮದ್ ಭಾಗವತೆ ಮಹಾಪುರಾಣೆ ತೃತೀಯ ಸ್ಕಂಧೆ ನವಮಾಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಇದುವರೆಗೆ ಬ್ರಹ್ಮದೇವರ ಹುಡುಕಾಟದ ಬಗ್ಗೆ ಹೇಳಿದ್ರು. ದೇವರನ್ನ ನೋಡ್ಲಿಕ್ಕೆ ಬಹಳ ಪ್ರಯತ್ನ ಪಟ್ಟಿದ್ದಾರೆ. ಮನುಷ್ಯರ 100 ವರ್ಷ ಏನಾಗುತ್ತೆ, ಆ 100 ವರ್ಷದಷ್ಟು ಅವ್ರ ಪ್ರಯತ್ನ ಇದೆ, ಆದ್ರೂ ಮುಗಿಲಿಲ್ಲ, ಅಂದ್ರೆ ಫಲ ಸಿಗ್ಲಿಲ್ಲ. ಕೊನೆಗೆ ಬಂದು ವಾಪಸ್ ಕೂತವ್ರು ತಪಸ್ಸನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ತಪಸ್ಸನ್ನು ಹೇಗ್ ಮಾಡಿದ್ರು? ಯಾರೇ ತಪಸ್ಸನ್ನು ಮಾಡ್ಬೇಕಾದ್ರೆ ಯಾವ ರೀತಿ ಅನುಷ್ಠಾನ ಮಾಡ್ಬೇಕು ಅನ್ನೋದನ್ನ ಬ್ರಹ್ಮದೇವರನ್ನ ನೋಡಿ ಕಲಿಬೇಕು. ಅದೇನ್ ಮಾಡಿದ್ರು 21ನೇ ಶ್ಲೋಕದಲ್ಲಿ ವಿವರಿಸ್ತಾರೆ. ಶನೈರ್ ಜಿತಶ್ವಾಸ ನಿವೃತ್ತ ಚಿತ್ತ. ಮೊದಲು ಉಸಿರನ್ನ ಬಿಗಿಯಾಗಿ ಹಿಡ್ಕೊಂಡು ಅಂತ. ಈಗ ಪ್ರಾಣಾಯಾಮವನ್ನ ಮಾಡ್ತೀವಿ, ಮಾಡಿದಾಗ ಮೂಗಿನಿಂದ ಹೊರಗಡೆ ಗಾಳಿಯನ್ನ ಹಾಕ್ತೀವಿ, ಮತ್ತೆ ವಾಪಸ್ಸು ಗಾಳಿಯನ್ನ ತುಂಬಿಸ್ಕೊಂಡು ಗಟ್ಟಿಯಾಗಿ ಮೂಗನ್ನ ಹಿಡಿತೀವಿ. ಕುಂಭಕ ಅಂತ ಅದನ್ನ ಕರೀತಾರೆ. ಈ ಕುಂಭಕದಲ್ಲಿ ಭಗವಂತನ ಸ್ಮರಣೆ ಮಾಡ್ಬೇಕು, ಅವನನ್ನ ಚಿಂತಿಸ್ಬೇಕು. ಗಟ್ಟಿಯಾಗಿ ಉಸಿರನ್ನ ಹಿಡ್ಕೊಂಡು ದೇವರ ಧ್ಯಾನ ಮಾಡ್ಬೇಕು, ತಪಸ್ಸನ್ನು ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ. ಬ್ರಹ್ಮದೇವರಿಗೆ ಅದು ಒಂದ್ ರೀತಿ ಸುಲಭನೇ, ಯಾಕೆ ಅವರೇ ಎಲ್ಲರ ಉಸಿರಾಟಕ್ಕೆ ಕಾರಣ. ಅಂಥ ಬ್ರಹ್ಮದೇವರು ಜಿತಶ್ವಾಸ, ಆ ಉಸಿರನ್ನ ಗಟ್ಟಿಯಾಗಿ ಹಿಡ್ಕೊಂಡು ಮನಸ್ಸನ್ನ ಆಚೆ ಈಚೆ ಎಲ್ಲೂ ಹೋಗ್ಬಾರ್ದು, ಅದನ್ನು ಗಟ್ಟಿಯಾಗಿ ತಮ್ಮ ಹತೋಟಿಯಲ್ಲೇ ಇಟ್ಕೊಂಡಿದ್ರು. ಆಗ ಅವರು ನಿಧಾನಕ್ಕೆ ಆ ಅಸಂಪ್ರಜ್ಞಾತ ಸಮಾಧಿಗೆ ಹೋಗ್ತಾ ಇದ್ದಾರೆ. ಅಂದ್ರೆ ಹೊರಗಿನ ಯಾವುದರ ಬಗ್ಗೆನೂ ಅವರಿಗೆ ದೃಷ್ಟಿ ಇಲ್ಲ, ಏನೂ ಗೊತ್ತಾಗ್ತಾ ಇಲ್ಲ ಹೊರಗಿನ ಬಗ್ಗೆ. ನಿಧಾನಕ್ಕೆ ಅವರು ಧ್ಯಾನದಲ್ಲಿ ಮುಳುಗ್ತಾ ಹೋಗ್ತಾ ಇದ್ದಾರೆ. ಆಗ ಅವರ ಆಸನದ ಬಗ್ಗೆ ಹೇಳ್ತಾರೆ. ಯಾವತ್ತು ಜಪವನ್ನ ಮಾಡ್ಬೇಕಾದ್ರೆ ಆಸನ ಹಾಕೊಳ್ಬೇಕು. ಇವ್ರು ಯಾವ ಆಸನವನ್ನ ಹಾಕೊಂಡಿದ್ರು ಅಂದ್ರೆ ಪದ್ಮಕರ್ಣಿಕೆನ ಅವರಿಗೆ ಆಸನ. ಅಂದ್ರೆ ಕಮಲದ ಮಧ್ಯ ಭಾಗದಲ್ಲಿ ಇದ್ರು, ಅದೇ ಅವರಿಗೆ ಆಸನ. ಅದೇನಂದ್ರೆ ಜಪ ಮಾಡ್ಬೇಕಾದ್ರೆ ಆಸನ ಇರ್ಬೇಕು, ಮತ್ತೆ ವಸ್ತ್ರ ಇರ್ಬೇಕು, ನಿರ್ವಸ್ತ್ರರಾಗಿ ಜಪ ಮಾಡೋದನ್ನ, ಇದೆಲ್ಲ ಇದೆಯಲ್ಲ. ಅದ್ರಲ್ಲಿ ಕೆಲವರು ವಸ್ತ್ರವನ್ನ ಹಾಕೊಳ್ತಾರೆ ಕೆಳಗಡೆ, ಕೆಲವರು ಅಜೀನ, ಕೆಲವರು ದರ್ಭೆ, ಒಬ್ಬೊಬ್ರು ಒಂದೊಂದು ಹಾಕೊಳ್ತಾರೆ. ಅದರಲ್ಲಿ ಬ್ರಹ್ಮದೇವರು ಪದ್ಮಕರ್ಣಿಕ, ಅದೇ ಅವರಿಗೆ ಆಸನ. ಆಸನದಲ್ಲಿ ಕೂತ್ಕೊಂಡು ತಾವು ಧ್ಯಾನವನ್ನ ಮಾಡ್ತಾ ಇದ್ದಾರೆ. ಧ್ಯಾನ ಮಾಡ್ಬೇಕಾದ್ರೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಈ ಮೂಗಿನ ತುದಿ ಏನಿದೆ ಅದನ್ನ ನೋಡ್ತಾ ಇರ್ಬೇಕು ಅಂತ. ಆ ಮೂಗಿನ ತುದಿ ಭಾಗವನ್ನ ನೋಡ್ತಾ ನೋಡ್ತಾ ಹಾಗೆ ಅರ್ಧಂಬರ್ಧ, ಪೂರ್ಣ ಅಲ್ಲ, ಕಣ್ಣು ಮುಚ್ಚಿರೋದು ಅರ್ಧಂಬರ್ಧ, ಆ ರೀತಿ ಮುಚ್ಚಿಕೊಂಡು ತಾವು ಧ್ಯಾನವನ್ನ ಮಾಡ್ತಾ ಇದ್ದಾರೆ. ಈ ಧ್ಯಾನ ಮಾಡಿದ್ದು ಅವರಿಗೆ ಹೊಸದಾಗಿ ಸೃಷ್ಟಿ ಮಾಡ್ಕೊಂಡಿದ್ದಲ್ಲ. ಅಂದ್ರೆ ಈ ಹೊಸದಾಗಿ ಏನೋ ಈ ಮೊದಲನೇ ಸಲ ಧ್ಯಾನ ಅಂತಲ್ಲ, ಅವ್ರು ಯಾವಾಗಲೂ ಅವ್ರು ಧ್ಯಾನ ಮಾಡೋದೇ ಅವ್ರ ಸ್ವಭಾವ. ಯಾವಾಗಲೂ ದೇವರ ಧ್ಯಾನದಲ್ಲಿ ಇರ್ತಾರೆ. ಆ ಧ್ಯಾನದ ಪ್ರಕ್ರಿಯೆಗೆ ಬಂದು ಕೂತ ಮೇಲೆ ಏನ್ ಮಾಡಿದ್ರು ಅನ್ನೋದರ ವರ್ಣನೆಯಲ್ಲಿ ಮಾಡಿದ್ದಾರೆ. ಇನ್ನು ಮುಂದೆ ಈ ಧ್ಯಾನದ ಫಲ ಏನು, ಮುಂದೆ ಅವ್ರಿಗೆ ಏನು ಸಿಕ್ತು ಅನ್ನೋದನ್ನ ವರ್ಣಿಸ್ತಾರೆ 22ನೇ ಶ್ಲೋಕ. ಕಾಲೇನ ಸೋಜಃ
ಪುರುಷಾಯುಷಾಭಿ ಪ್ರವೃದ್ಧ ಯೋಗೇನ ವಿರೂಢ ಬೋಧ ಸ್ವಯಂ ತದಂತರ್ ಹೃದಯೇವ ಭಾತಂ ಅಪಶ್ಯತ ಯನ್ನ ಪೂರ್ವಂ. ಅವರ ಧ್ಯಾನದ ಫಲ ಏನೋ ಅದನ್ನ ಅವ್ರು ಪಡ್ಕೊಂಡ್ರು ಅಂತ ಹೇಳ್ತಾರೆ ಈ ಶ್ಲೋಕದಲ್ಲಿ. ಎಲ್ರು ತಾವು ಧ್ಯಾನ ಮಾಡ್ತಾ ಯಾರ್ ಧ್ಯಾನ ಮಾಡಿದೀವೋ ಅದನ್ನ ಪಡಿಬೇಕು ಅಂತಿಲ್ಲ, ಧ್ಯಾನ ಮಾಡ್ತಾ ಇರ್ತಾರಷ್ಟೇ. ಫಲ ಸಿಗಬೇಕು ಅಂದ್ರೆ ತುಂಬಾ ಕಷ್ಟ. ಬ್ರಹ್ಮದೇವರು ಆ ಫಲವನ್ನ ಪಡೆದ್ರು. ಯಾಕೆ? ಅಭಿಪ್ರವೃದ್ಧ ಯೋಗ. ಅವ್ರು ಮಾಡ್ತಾರಂತ ಆ ಧ್ಯಾನ ಏನಿದೆ ಅದು ಅಭಿಪ್ರವೃದ್ಧ, ಅದು ಬೆಳಿತಾ ಇದೆ ದಿನ ದಿನಕ್ಕೂ. ಅಷ್ಟು ಚೆನ್ನಾಗಿ ಅವರು ಮುಳುಗ್ತಾ ಇದ್ದಾರೆ ದೇವರಲ್ಲಿ. ಒಂದು ದಿವಸ ಅವರಿಗೆ ಅಪರೋಕ್ಷ ಜ್ಞಾನ ಆಗಿ ಹೋಯ್ತು. ಅದನ್ನ ವಿರೂಢ ಬೋಧ. ಬೋಧ ಅಂದ್ರೆ ಇಲ್ಲಿ ಅಪರೋಕ್ಷ ಜ್ಞಾನ ಅಂತ. ಅದ್ ಹೇಗೆ ಬೋಧ ಅಂದ್ರೆ ಅಪರೋಕ್ಷ ಜ್ಞಾನ? ವಿರೂಢ, ಚೆನ್ನಾಗಿ ಬಂದಿರುವಂತಹ ಜ್ಞಾನ ಅಂದ್ರೆ ಅದು ಅಪರೋಕ್ಷ ಜ್ಞಾನ ಅಂತಾನೆ ಅರ್ಥ. ಈ ನಿಟ್ಟಿನಲ್ಲಿ ಅವರಿಗೆ ಧ್ಯಾನ ಮಾಡಿದಾಗ ಏನ್ ಸಿಗಬೇಕೋ ಅದು ಸಿಕ್ಕಾಗಿದೆ ಈಗ ಚೆನ್ನಾಗಿ. ಇದಾದ್ಮೇಲೆ ಒಂದು ವರ್ಣಿಸ್ತಾರೆ, ಹೌದು ಈಗ ಧ್ಯಾನ ಮಾಡಿ ಸಿಕ್ತಲ್ಲ ಇವ್ರಿಗೆ, ಎಷ್ಟು ವರ್ಷ ಕಷ್ಟಪಟ್ಟಿದ್ರು ಬ್ರಹ್ಮದೇವರು. ಧ್ಯಾನ ಮಾಡಿದ ಕೂಡಲೇ ಭಗವಂತ ಸಿಕ್ಕದ ನಿಜ ಅಂದ್ರೆ ತೋರಿಸ್ಕೊಟ್ಟಿದ್ದು ಭಗವಂತ, ನೀವು ಧ್ಯಾನ ಮಾಡಿ ನಾನು ಅನುಗ್ರಹ ಆಗತ್ತೆ, ಆಮೇಲೆ ನಾನು ನಿಮಗೆ ಕಾಣಿಸ್ತೀನಿ ಅಂತ. ಇಲ್ಲಾಂದ್ರೆ ಸುಮ್ನೆ ವ್ಯರ್ಥವಾಗಿ ಪ್ರಯತ್ನ ಪಡಬೇಡಿ, ಅಲ್ಲಿ ಇಲ್ಲಿ ಹೋಗಿ ಹುಡುಕ್ತಾ ಹೋಗ್ಬೇಡಿ, ಧ್ಯಾನದಲ್ಲಿ ನಾನು ಕಾಣಿಸ್ತೀನಿ ಅಂತ ತೋರಿಸ್ಲಿಕ್ಕೆ. ಅಲ್ಲಿಯವರೆಗೂ ಅವ್ರು ಹುಡುಕಿದ್ರಲ್ಲ, ಎಷ್ಟು ವರ್ಷ ಹಿಂದಕ್ಕೆ ಹುಡುಕಿದ್ದು? ಪುರುಷ ಆಯುಷ ಕಾಲಿನ, ಒಬ್ಬ ಮನುಷ್ಯನ ಆಯುಷ್ಯ 100 ವರ್ಷ. ಆ 100 ವರ್ಷದ ತನಕ ಹುಡುಕಿದ್ದು ಬ್ರಹ್ಮದೇವರು. ಸಿಗದೇನೆ ವಾಪಸ್ ಬಂದು ಕೂತರು. ಅಂದ್ರೆ ಪ್ರಯತ್ನ ಪಡೋದು 100 ವರ್ಷ ಪ್ರಯತ್ನ ಪಟ್ಟಿದೆ. ಯಾರು ನನಗ್ ಕಾರಣ, ಈ ಕಮಲ ಬಂದಿದ್ ಯಾರಿಂದ ಅಂತ ಹುಡುಕ್ಲಿಕ್ಕೆ ಅಷ್ಟು ವರ್ಷ ತಗೊಂಡಿದ್ದಾರೆ. ತಗೊಂಡು ಇದಾಯ್ತು, ಈ ದೇವರ ಹಾಗೆ ಸಿಗೋನಲ್ಲ ಅಂತ ನಿಶ್ಚಯ ಮಾಡ್ಕೊಂಡು ಅವರು ತಪಸ್ಸಿಗೆ ಅಂತ ಕೂತವ್ರು. ಅವಾಗ ಹೇಳ್ತಾರೆ ಇಲ್ಲಿ, ಪೂರಂ ಎನ್ನ ಅಪಶ್ಯತ. ಹಿಂದೆ ತಾವು ಈ ಕಮಲದ ನಾಳಗಳಲ್ಲಿ ಹೋಗಿ ಹುಡುಕಿದ್ರಲ್ಲ, ಆಗ ಯಾರು ಸಿಗ್ಲಿಲ್ವೋ ಅವನು ಈ ಧ್ಯಾನ ಮಾಡಿದ ಕೂಡಲೇ ಆ ದಿವಸ ಎಲ್ಲಿ ಕಂಡ ಅಂದ್ರೆ ಅವರ ಹೃದಯದ ಒಳಗಡೆ ಕಂಡ ಆ ಭಗವಂತ. ಬಹಳ ಆಶ್ಚರ್ಯ ಆಗುತ್ತೆ. 100 ವರ್ಷ ಅಲ್ಲಿ ಇಲ್ಲಿ ಸುತ್ತಲೂ ಇದ್ರೂ ಕಾಣದೇ ಇರೋನು ನನ್ನ ಮನಸ್ಸಿನ ಒಳಗಡೆನೆ ಇದ್ದ. ಓಹ್, ನಾವು ದೇವರನ್ನ ಹುಡುಕ್ಬೇಕು ಅಂದ್ರೆ ಹೊರಗಡೆ ಬೇಕಾಗಿಲ್ಲ, ಹೊರತು ನಮ್ಮಲ್ಲೇ ದೇವರಿದ್ದಾನೆ ಒಳಗಡೆ. ಅವನನ್ನ ಕಾಣೋದೇ ನಿಜವಾಗಿ ಧ್ಯಾನದ ಜೀವನದ ಸಾರ್ಥಕ್ಯ. ಇದನ್ನ ಬ್ರಹ್ಮದೇವರು ತಾವು 100 ವರ್ಷ ಹುಡುಕಿ ಮೊದಲಿಗೆ ಕೊನೆಗೆ ಧ್ಯಾನದಿಂದ ಭಗವಂತರನ್ನ ತಮ್ಮಲ್ಲೇ ತಾವು ಆ ಸರ್ವೋತ್ತಮನಾದ ಪರಮಾತ್ಮನನ್ನ ಅಪಶ್ಯತ ಕಂಡಿದ್ದಾರೆ ಅಂತ. ಇಲ್ಲಿ ಅನೇಕ ಸ್ವಾರಸ್ಯಗಳನ್ನ ಹೇಳ್ತಾ ಬರ್ತಾರೆ. ಒಂದು ಸ್ವಾರಸ್ಯ ಏನು, ಈ ವಿಜಯಧ್ವಜ ತೀರ್ಥ ಹೇಳೋದು ಟಿಪ್ಪಣಿಯಲ್ಲಿ ಅಂದ್ರೆ, ಈಗ ದಿವಸ ಧ್ಯಾನ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಏನರ್ಥ? ಗಂಟೆಗಳಲ್ಲಿ ಜಾಸ್ತಿನಾ? ಅಲ್ಲ, ಅವ್ರು ಯಾವಾಗಲೂ ಧ್ಯಾನದಲ್ಲೇ ಮುಳುಗಿದ್ರು 24 ಗಂಟೆ. ಮತ್ತೆ ಧ್ಯಾನ ಬೆಳೆಯೋದು ಅಂದ್ರೆ ಏನರ್ಥ? ಅಭಿಪ್ರವೃದ್ಧ ಧ್ಯಾನ. ಚೆನ್ನಾಗಿ ಧ್ಯಾನ ಬೆಳೀತಾ ಇತ್ತು ಅಂದ್ರೆ ಏನರ್ಥ? ಈಗ ಸಮುದ್ರ ಅಲೆಗಳಿಂದ ಬರ್ತಾ ಇರುತ್ತೆ, ಅಲೆಗಳಿರುತ್ತೆ ಸಮುದ್ರದಲ್ಲಿ. ಈ ಕಡೆ ಚಂದ್ರ ಎಷ್ಟೆಷ್ಟು ಬರ್ತಾನೋ ಅದಕ್ಕನುಗುಣವಾಗಿ ಸಮುದ್ರ, ಚಂದ್ರ ಬಂದ ರೀತಿಯಲ್ಲಿ ಸಮುದ್ರ ಉಕ್ಕೇರ್ತಾ ಬರುತ್ತೆ. ಹಾಗೆ ಎಷ್ಟೆಷ್ಟು ಭಗವಂತ ಹತ್ರಕ್ಕೆ ಬರ್ತಾ ಇದ್ದಾನೋ ಧ್ಯಾನದಲ್ಲಿ, ಇವ್ರ ಮನಸ್ಸು ಅಷ್ಟು ಮುಳುಗೋಗ್ಬಿಟ್ಟಿದೆ. ಅದು ಧ್ಯಾನದ ಉತ್ಕರ್ಷ ಅಂದ್ರೆ. ಗಂಟೆಗಳಲ್ಲಿ ಉತ್ಕರ್ಷ ಅಲ್ಲ, ಹೊರತು ಮಾಡುವಂತ ಆ ಗಂಟೆಗಳಲ್ಲೇ, ಧ್ಯಾನ ಮಾಡುವಂತ ಸಮಯದಲ್ಲೇ ಅವರ ಮನಸ್ಸು ಎಷ್ಟು ಅಲ್ಲಿ ಹೋಗಿ ನಾಟಿತ್ತು ಅಂದ್ರೆ ಅಷ್ಟು. ಒಂದು ಗೋಡೆಗೆ ಹೋಗಿ ಹಿಂಗೆ, ಅಥವಾ ಯಾವ್ದಾರ ಒಂದು ಮರಕ್ಕೆ ಒಂದು ಬಾಣವನ್ನ ಯಾರು ಹಾಕಿದ್ರೆ ಆ ಬಾಣ ಒಳಗಡೆ ಹೋಗಿ ಸಿಗಾಕೊಂಡ ಹಾಗೆ. ಈ ಮೊಳೆಗಳಿರುತ್ತಲ್ಲ, ಮೊಳೆ ಹೋಗಿ ಗೋಡೆಗೆ ಹೀಗೆ ಹೊಡಿತೀವಲ್ಲ, ಹೊಡೆದು ಹಿಂಗ್ ಸಿಗಾಕೊಳತ್ತಲ್ಲ ಒಳಗಡೆ ಹೋಗಿ, ಆ ತರ ಮನಸ್ಸು ಈ ಭಗವಂತನ ಬಗ್ಗೆ ಹೋಗಿ ಅಲ್ಲಿ ಸೇರ್ಕೊಂಡಿದೆ. ಆ ಸೇರ್ಕೊಂಡಿರೋದೇ ಇಲ್ಲಿ ಎಷ್ಟೆಷ್ಟು ಹತ್ರಕ್ಕೆ ಹೋಯ್ತೋ ಅಷ್ಟೆಷ್ಟು ಬೆಳೆಯಿತು ಅಂತ. ಆ ಅಭಿಪ್ರಾಯದಲ್ಲಿ ಧ್ಯಾನ
ಚಂದ್ರೋದಯ ಆದಾಗ ಸಮುದ್ರ ಹೇಗೆ ಅಭಿವೃದ್ಧಿಗೆ ಬರುತ್ತೋ ಆ ತರ ಕೊನೆಗೆ ಅಪರೋಕ್ಷ ಜ್ಞಾನ ಆಗ್ಲೇಬೇಕು, ಇನ್ನು ಸಾಧ್ಯನೇ ಇಲ್ಲ, ದೇವ್ರು ಕಾಣ್ಲೇಬೇಕು. ಆ ತರ ಇವ್ರ ಮನಸ್ಸನ್ನ ತಾವು ಉಸಿರು ಬಿಗಿಯಾಗಿ ಹಿಡ್ಕೊಂಡು ಮನಸ್ಸನ್ನ ಹೊರಗಡೆ ಹಾಕಿದ್ದೇನೆ, ಒಳಗಡೆ ಅಷ್ಟು ಭಗವಂತನಲ್ಲಿ ಮುಳುಗಿಸಿದ್ದಾರೆ. ಹಾಗಾಗಿ ಭಗವಂತ ಅಪರೋಕ್ಷ ಜ್ಞಾನ ಮನ ಕೊಟ್ಟಿದ್ದಾರೆ. ಇದಾದ್ಮೇಲೆ ಒಂದು ಮಾತು ಹೇಳ್ತಾರೆ, ಅವಭಾತಂ ಅಂತ ಹೇಳ್ತಾರೆ. ಅಂದ್ರೆ ದೇವರು ತಾನೇ ಕಂಡಿದ್ದಂತೆ ಬ್ರಹ್ಮದೇವರಿಗೆ, ಅಂದ್ರೆ ಅವನ ಅನುಗ್ರಹದಿಂದ ಅಂತ. ಇವರು ಅಷ್ಟು ಧ್ಯಾನ ಮಾಡಿದ್ರು, ಅಷ್ಟು ಹುಡುಕಿದ್ರು ಸಿಗಬೇಕು ಅಂತಿಲ್ಲ. ಸ್ವಯಂ ಪ್ರತಿಭಾತಂ ಅವಭಾತಂ, ತಾನಾಗೆ ಅವನು ಕಂಡಿದ್ದು, ಪ್ರಕಾಶಗೊಂಡಿದ್ದುದೇ ಅರ್ಥ ಅವನ ಪ್ರಸಾದದಿಂದ ಅವನು ಕಾಣಿಸ್ಕೊಂಡಿದ್ದಷ್ಟೇ. ಆಗ ಬ್ರಹ್ಮದೇವರು ತಮ್ಮ ಉತ್ಪಾದಕ ಅಂದ್ರೆ ತನ್ನ ತಂದೆ ಯಾರು ಅಂತ ಬ್ರಹ್ಮದೇವರಿಗೆ ಗೊತ್ತಾಯ್ತು. ಓ ಇವನೇ ನನ್ನ ತಂದೆ ಅಂತ ಗೊತ್ತಾಯ್ತು. ಅದಾದ್ಮೇಲೆ ಇದೊಂದು ಶಬ್ದವನ್ನ ಬಳಸಿದ್ದಾರೆ, ಅಪಶ್ಯತ ಅಂತ ಬಳಸಿದ್ದಾರೆ. ಇದನ್ನ ಯಾಕೆ ಬಳಸಿದ್ದಾರೆ ಅಂದ್ರೆ, ಅಪಶ್ಯತ ಅಂತ ಈ ಸಂಸ್ಕೃತದಲ್ಲಿ ಈ ಕ್ರಿಯಾಪದಗಳನ್ನ ಬಳಸಬೇಕಾದ್ರೆ ಪರಸ್ಮೈ ಪದ ಆತ್ಮನೇ ಪದ ಅಂತ ಇರುತ್ತೆ. ಇದರ ಸುಧಾಪಾಠದಲ್ಲಿ ಹೇಳಿದ್ದೇನೆ. ಯಜತಿ ಯಜತೆ ಅಂತ ಇದೆ. ತಾನೇ ಯಾಗವನ್ನ ಮಾಡ್ಕೊಳ್ತಾ ಇದ್ದಾನೆ, ಅದರ ಫಲ ತಾನೇ ಅನುಭವಿಸ್ಬೇಕು, ತನಗೋಸ್ಕರ ಅದು ತನಗಿಷ್ಟ ಅಂತ ಹೀಗೆಲ್ಲ ಇದ್ರೆ ಯಜತೆ ಅಂತ ಬಳಸ್ತಾರೆ. ಯಜತಿ ಅಂದ್ರೆ ಯಾಗ ಬೇರೆಯವ್ರಿಗೋಸ್ಕರ ಮಾಡ್ತಾರೆ, ಅಂದ್ರೆ ಬೇರೆಯವ್ರಿಗೆ ಅದರ ಫಲ ನಿಜವಾಗಿ ಮುಖ್ಯ ಫಲ ಸಿಗ್ಬೇಕು, ತನಗಲ್ಲ. ಯಾರೋ ಒಂದು ಹೋಮಾನ ಹೋಮ ಮಾಡಿಸಿದ್ರು, ಹೋಮಾನ ಹೋಮ ಮಾಡಿಸಿದ್ದು ವಸ್ತುತಃ ಏನಂದ್ರೆ ಪುರೋಹಿತರ ಮುಖಾಂತರ ಮಾಡಿಸಿದ್ದು. ಪುರೋಹಿತ ಮಾಡ್ತಾರೆ, ಪುರೋಹಿತ ಮಾಡಿದ ಮೇಲೆ ಆ ಯಾಗದ ಫಲ ಯಾರಿಗೆ ಸಿಗ್ಬೇಕು, ಇವನಿಗೆ ಸಿಗ್ಬೇಕು. ಸಂಕಲ್ಪ ಮಾಡಿದ್ರು, ಕೃಷ್ಣಾರ್ಪಣ ಮಧ್ಯಕ್ಕೆ 2 ಸರಿ ಆಹುತಿ ಹಾಕ್ಸಿದ್ರು ಅಷ್ಟೇ. ಮಿಕ್ಕಿದೆಲ್ಲ ಇವರೇ ಮಾಡಿದ್ದೆಲ್ಲ ಮುಖ್ಯವಾಗಿ. ಆಗೇನನ್ಬೇಕು, ಯಜತಿ ಅಂದ್ರೆ ಬೇರೆಯವ್ರಿಗೋಸ್ಕರ, ಫಲ ಬೇರೆಯವ್ರಿಗೆ ಸಿಗ್ತಾರೆ. ಯಜತೆ ಅಂದ್ರೆ ತನಗೋಸ್ಕರ ತಾನು ಮಾಡ್ತಾ ಇದ್ದಾನೆ, ಆ ಫಲ ಸಿಗ್ಲಿಂತ. ಈ ತರ ವ್ಯತ್ಯಾಸಗಳಿರುತ್ತೆ ಕ್ರಿಯಾಪದಗಳನ್ನ ಬಳಸ್ಬೇಕಾದ್ರೆ. ಇಲ್ಲಿ ಅಪಶ್ಯತ ಅಂತ ಬಳಸಿದ್ರಿಂದ ಬ್ರಹ್ಮದೇವರು ಕಂಡ ಈ ಭಗವಂತನ ರೂಪ ಅದು ಅವ್ರಿಗೆ ತುಂಬಾ ಇಷ್ಟ, ಅವ್ರಿಗೆ ಆ ಫಲ ಸಿಕ್ತು. ಅದರಿಂದ ಬೇರೆಯವ್ರಿಗೆ ದರ್ಶನ ಆಗ್ಲಿ ಅಂತ ಅವ್ರು ತಪಸ್ ಮಾಡ್ಲಿಲ್ಲ, ತಮಗೋಸ್ಕರ ಮಾಡಿದ್ದು ಅನ್ನೋ ಭಾವ ಇಲ್ಲಿದೆ. ಅದನ್ನ ಇಲ್ಲಿ ಅಪಶ್ಯತ ಅನ್ನೋ ಮಾತಿನಿಂದ ಸೂಚನೆ ಮಾಡಿದ್ದಾರೆ ಅಂತ ಇಷ್ಟು ವಿಷಯ ಬಂತು. ಸರಿ, ಇದೆಲ್ಲ ಇಲ್ಲಿ ಮುಂದೆ ಒಟ್ಟು 9 ಶ್ಲೋಕಗಳಿದೆ ಮುಂದಕ್ಕೆ. ಇದಾದ್ಮೇಲೆ ಅಂದ್ರೆ 23ರಿಂದ ಆರಂಭ ಮಾಡಿಕೊಂಡು ಒಟ್ಟು 9 ಶ್ಲೋಕ. ಇದರಲ್ಲಿ ಏನ್ ವರ್ಣಿಸ್ತಾ ಇದ್ದಾರೆ ಮುಂದಕ್ಕೆ ಅಂದ್ರೆ, ಬ್ರಹ್ಮದೇವರು ತಮ್ಮ ಹೃದಯದಲ್ಲಿ ದೇವರನ್ನ ನೋಡಿದ್ರಲ್ಲ, ಆ ದೇವರು ಹೇಗಿದ್ದ, ಭಗವಂತನ ಮೂರ್ತಿ ಹೇಗಿತ್ತು. ಯಾಕಂದ್ರೆ 100 ವರ್ಷ ಕಷ್ಟಪಟ್ಟು ಆಮೇಲೆ ಧ್ಯಾನ ಮಾಡಿ ಕಂಡ ಭಗವಂತನ ರೂಪ ಅದು ಬ್ರಹ್ಮದೇವರಿಗೆ ದೇವರ ದರ್ಶನ ಕೊಡ್ತಾನೆ ಅಂದ್ರೆ ಅದು ಎಂಥ ದರ್ಶನ ಇರ್ತದೆ, ದೇವ್ರು ಹೇಗಿದ್ದ ಅನ್ನೋದರ ವರ್ಣನೆಯನ್ನ ಮಾಡ್ತಾ ಹೋಗ್ತಾರೆ. ಈ 23ನೇ ಶ್ಲೋಕ ಮೊದಲಿಗೆ ಪ್ರಾರಂಭ. ಮೃಡಾಲ ಗೌರಾಯತ ಶೇಷಭೋಗ ಪರ್ಯಂಕ ಏಕಂ ಪುರುಷಂ ಶಯಾನಂ ಫಣಾಸಹಸ್ರಾಯುತ ಮೂರ್ಧರತ್ನ ದ್ಯುಭಿರ್ಹತದ್ಭಾಂತ ಯುಗಾಂತತೋಯೇ. ಭಗವಂತನ ರೂಪ ಹೇಗಿತ್ತು ಅನ್ನೋದನ್ನ ಮೊದಲಿಗೆ ವರ್ಣಿಸ್ತಾರೆ. ದೇವರು ಹೇಗಿದ್ದ ಅಂತ ಮೊದಲು ಸಾಮಾನ್ಯವಾಗಿ ತಿಳಿಸಿ ಆಮೇಲೆ ಅವರ ವಿಶೇಷವಾದ ವರ್ಣನೆಯನ್ನು ಮಾಡ್ತಾರೆ. ಎಂಥ ಪರಮಾತ್ಮನ ರೂಪವನ್ನ ಬ್ರಹ್ಮದೇವರು ತಮ್ಮ ಮನಸ್ಸಿನಲ್ಲಿ ನೋಡಿದ್ದಾರೆ ಅಂದ್ರೆ, ಮೊದಲು ಪರಮಾತ್ಮ ತಾನು ನಿಂತ್ಕೊಂಡಿರುವ ರೂಪವನ್ನ ಬ್ರಹ್ಮದೇವರಿಗೆ ತೋರಿಸಿದ್ನ, ಅಥವಾ ಕೂತ್ಕೊಂಡಿರೋದ, ಮಲಗಿರೋದ, ಯಾವ ತರಹದ ರೂಪ ಅಂತ ಪ್ರಶ್ನೆ. ಆಗ ಇಲ್ಲಿ ಭಾಗವತರು ಹೇಳ್ತಾರೆ, ಶಯಾನಂ ಪುರುಷಂ, ದೇವರು ಮಲ್ಕೊಂಡಿರೋ ರೂಪ ಅಂದ್ರೆ ಶೇಷಶಾಯಿಯಾದ ರೂಪವನ್ನ ಬ್ರಹ್ಮದೇವರು ನೋಡಿದ್ದಾರೆ. ಶೇಷದೇವರ ಮೇಲೆ ಮಲಗಿದಾನೆ ಪರಮಾತ್ಮ, ಅಂಥ ಪರಮಾತ್ಮನನ್ನು ನೋಡಿದ್ದಾರೆ ಬ್ರಹ್ಮದೇವರು. ವಸ್ತುತಃ ಕತ್ತಲೆ ತುಂಬಾ, ಆ ಯಾಕಂದ್ರೆ ಇವ್ರು ಇದ್ದದ್ದು ಈ ಪ್ರಳಯ ಕಾಲ ಆಗಿ ಆಮೇಲೆ ಸೃಷ್ಟಿ ಮಾಡಿತ್ತು, ಇನ್ನೂ ಕತ್ತಲೆ ಇದೆ ಪೂರ್ಣ. ಆದ್ರೆ ಇದನ್ನೆಲ್ಲ ಮನಸ್ಸಲ್ಲಿ ನೋಡ್ತಾ ಇದ್ದಾರೆ, ಅದು ವಿಶೇಷ, ಹೊರಗಿಂದಲ್ಲ.
ಈ ರೂಪನೇ ಆ ಹೊರಗಡೆ ಇದ್ದ ರೂಪನೇ ಒಳಗಡೆ ಕಾಣ್ತಾ ಇದೆ ಅವರಿಗೆ. ಆ ರೂಪದಲ್ಲಿ ಬೆಳಕು ತುಂಬಾ ಇದೆಯಂತೆ. ಪರಮಾತ್ಮ ಶೇಷದೇವರು ಮಲಗಿದಾನಲ್ಲ, ವಿಪರೀತ ಬೆಳಕಂತೆ, ಕತ್ಲಿಲ್ಲ. ಬೆಳಕ್ ಹೇಗ್ ಬಂತು ಅಂತ ಪ್ರಶ್ನೆ. ಅದಕ್ಕೆ ಒಂದು ಪದ ಹಾಕಿದ್ದಾರೆ ಇಲ್ಲಿ, ದೊಡ್ಡ ಪದ. ಇದು 3ನೇ 4ನೇ ಲೈನ್ ಸೇರಿ ಒಂದೇ ಪದ, ಅದು ಬೇರೆ ಅಲ್ಲ. ಅಣಾಸಹಸ್ರಾಯುತ ಮೂರ್ಧರತ್ನದ್ಯುಭಿರ್ಹತಧ್ವಾಂತ ಯುಗಾಂತ ತೋಯೇ ಅಂತ. ಇದನ್ನ 2 ಪದವನ್ನಾಗಿಯೂ ಬಿಡಿಸ್ಕೊಳ್ಳೋದಿದೆ, ಒಂದು ಪದ ಅಂತ ಕೆಲವರು ವ್ಯಾಖ್ಯಾನ ಮಾಡೋದು ಇದೆ. ಅಂತೂ ಇರ್ಲಿ, ಇದಕ್ಕೆ ಏನ್ ಅರ್ಥ ಅಂದ್ರೆ, ಶೇಷದೇವರು ತಮ್ಮ ಹೆಡಗಳಲ್ಲಿ ರತ್ನಗಳನ್ನ ಇಟ್ಕೊಂಡಿದ್ದಾರೆ. ನಮ್ಗೆ ಗೊತ್ತು, ಹಾಗೂ ರತ್ನಧಾರಿ ಅಂತ ಪ್ರಸಿದ್ಧ. ಸಾಮಾನ್ಯವಾದ ಈ ಸರ್ಪಗಳಲ್ಲೂ ರತ್ನ ಸಿಗತ್ತೆ ಅದರ ಹೆಡೆಯಲ್ಲಿ. ಅಂಥದ್ರಲ್ಲಿ ಶೇಷದೇವರ ಹೆಡೆ ಅದು ಎಷ್ಟು? ಫಣ ಸಹಸ್ರ ಅಂತ ಹೇಳ್ತಾರೆ. 1000 ಹೆಡೆ ಶೇಷದೇವರಿಗೆ. 1000 ಹೆಡೆಗಳಲ್ಲಿ ಒಂದೊಂದ್ರಲ್ಲೂ ಕೂಡ ವಿಲಕ್ಷಣವಾದ ರತ್ನ, ಅದ ಬೆಳಕು ಅಂದ್ರೆ ಅದ್ಭುತ. ಅಂತಹ ರತ್ನವನ್ನ ಶೇಷದೇವರು ತಮ್ಮ ಹೆಡೆಗಳಲ್ಲಿ ಇಟ್ಕೊಂಡಿದ್ದಾರೆ. ಒಂದೊಂದು ಹೆಡೆಗಳಿಗೂ ಕೂಡ ಮಧ್ಯಕ್ಕೆ ಜಾಗ ಇದೆ, ಅಂದ್ರೆ ಅಂಟ್ಕೊಂಡಿಲ್ಲ ಯಾವ ಹೆಡೆನೂ ಕೂಡ, ಬಿಡಿ ಬಿಡಿಯಾಗಿದೆ ಆ ಹೆಡೆಗಳು. ಅದರಲ್ಲಿ ರತ್ನ ರಾಶಿ ಅದು ಹೊಳಿತಾ ಇದೆ. ಆ ಹೊಳಿತಾ ಇರೋದಕ್ಕೆ ಎಲ್ಲಾ ಕತ್ತಲೆನೂ ಕೂಡ ಆ ಪ್ರಳಯ ಕಾಲದ ನೀರಿನಲ್ಲಿ ಕಾಣ್ತಾ ಇಲ್ಲ, ಎಲ್ಲೂ ಕಾಣ್ತಾ ಇಲ್ಲ. ನೀರು ಕೂಡ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದೇ ಹೊರಗಡೆ ಅಂತ ಕಾಣ್ತಾ ಇರಲಿಲ್ಲ, ಕತ್ತಲಿತ್ತು. ಆದ್ರೆ ಒಳಗಡೆ ಹೃದಯದಲ್ಲಿ ದೇವರನ್ನು ನೋಡಿದಾಗ ಆ ಪ್ರಳಯ ಕಾಲದಲ್ಲೇ ಭಗವಂತನ ದರ್ಶನ ಆಗ್ತಾ ಇದೆ ಅವ್ರಿಗೆ. ಆದ್ರೆ ಎಲ್ಲೂ ಕತ್ತಲೆ ಇಲ್ಲ. ಯಾಕೆ? ಶೇಷದೇವರ ಹೆಡೆಗಳಲ್ಲಿ ಆ ರತ್ನಗಳಿಂದ ಪ್ರಕಾಶ ಪೂರ್ಣ ಹಬ್ಬಿದೆ. ಅಷ್ಟೇ ಅಲ್ಲ, ಆ ಶೇಷದೇವರ ದೇಹವನ್ನು ವರ್ಣಿಸ್ತಾರೆ. ಎಂಥ ಶೇಷದೇವರ ದೇಹ ಅದು? ಅದು ಕಪ್ಪ ಬಿಳಿನ ಹೇಗಿತ್ತು? ಆ ಸರ್ಪ ಏನೋ ಅದು ಕಪ್ಪಾಗೆ ಇರತ್ತಲ್ವಾ, ಅಂದ್ರೆ ಅದಕ್ಕೆ ವರ್ಣಿಸ್ತಾರೆ. ಶೇಷದೇವರ ದೇಹ ಅದು ಬಿಳಿಯ ದೇಹ ಅಂತ, ಬಿಳಿಯಾಗಿದೆ. ಮೃಣಾಲ ಗೌರಾಯತ ಶೇಷ ಭೋಗ ಪರ್ಯಂಕೆ. ಈ ತಾವರೆಯ ದಂಟಿರುತ್ತಲ್ಲ, ಮೃಣಾಲ ಅಂತ ಕರೀತಾರೆ ತಾವರೆಯ ದಂಟಿಗೆ. ಆ ದಂಟಿನ ಭಾಗ ಹೇಗಿದೆಯೋ ಹಾಗೆ ಶೇಷದೇವರ ದೇಹ ವಿಶಾಲವಾಗಿದೆ, ದೊಡ್ಡ ದೇಹ. ದೇವರನ್ನು ಹೊತ್ಕೊಳ್ಬೇಕು ಅಂದ್ರೆ ಎಷ್ಟು ದೊಡ್ಡ ದೇಹ. ಆ ದೇಹ ಆ ಥರ ಬೆಳ್ಳನೆ ದೇಹ. ಅಂಥ ಶೇಷದೇವರ ದೇಹದ ಮೇಲೆ ಈ ಪುರುಷ ಅಂದ್ರೆ ಪುರುಷಾಕಾರದಲ್ಲಿ ಪರಮಾತ್ಮ ತಾನೇನು ಪವಡಿಸಿದ್ದಾನೆ, ಅಪ್ರಾಕೃತ ದೇಹವನ್ನ ಏನು ತೋರಿಸ್ತಾ ಇದ್ದಾನೆ, ಅಂತ ಭಗವಂತನನ್ನ ಬ್ರಹ್ಮದೇವರು ತಾವು ನೋಡಿದ್ದಾರೆ ಅಂತ. ಇಷ್ಟು ಇದರ ವರ್ಣನೆ. ಇಲ್ಲಿ ಟಿಪ್ಪಣಿಯಲ್ಲಿ ಒಂದು ವಿಷಯ, ಇಲ್ಲಿ ಭೋಗ ಅಂತ ಒಂದು ಶಬ್ದ ಬರುತ್ತೆ. ಭೋಗ ಅಂದ್ರೆ ಏನರ್ಥ? ಸಾಮಾನ್ಯವಾಗಿ ಇದನ್ನೇನು ನೋಡಿದ್ವಿ, ಭೋಗ ಅಂತಂದ್ರೆ ಸುಧಾ ಪಾಠದಲ್ಲಿ ಈ ಸುಖ ದುಃಖ ಸಾಕ್ಷಾತ್ಕಾರ, ಸುಖ ದುಃಖಗಳ ಸಾಕ್ಷಾತ್ಕಾರಕ್ಕೆ ಭೋಗ ಅಂತ ಕರೀತಾರೆ. ನಾವು ಅನುಭವಿಸ್ತೀವಲ್ಲ ವಿಷಯ ಸುಖ ಭೋಗ, ಆ ಸಾಕ್ಷಾತ್ಕಾರ ಅನುಭವ ಏನಿದೆ ಅದಕ್ಕೆ ಭೋಗ ಅಂತ ಕರೀತಾರೆ. ಆದ್ರೆ ಇಲ್ಲಿ ಭೋಗ ಅನ್ನೋ ಶಬ್ದಕ್ಕೆ ಅದಲ್ಲ, ಇಲ್ಲಿ ಸರ್ಪದ ಶರೀರಕ್ಕೆ ಭೋಗ ಅಂತ ಕರೀತಾರೆ. ಮಧ್ವವಿಜಯಲ್ಲೂ ಕೂಡ ಬರುತ್ತೆ ಭೋಗ ಅನ್ನೋ ಶಬ್ದ. ಸಾಮಾನ್ಯವಾಗಿ ಭೋಗ ಅಂದ್ರೆ ಸರ್ಪ, ಆ ಸರ್ಪದ ದೇಹ, ಇದಕ್ಕೆ ಭೋಗ ಅಂತ ಕರೀತಾರೆ. ಇಲ್ಲಿ ಅಹೇಹ ಶರೀರಂ ಭೋಗ ಅಂತ ವಿಜಯಧ್ವಜ ತೀರ್ಥರು ಉಲ್ಲೇಖ ಮಾಡಿದ್ದಾರೆ. ಭೋಗ ಅಂದ್ರೆ ಸರ್ಪದ ದೇಹ ಅಂತ ಅರ್ಥ. ಆ ದೇಹದ ಮೇಲೆ ಭಗವಂತ ಮಲ್ಕೊಂಡಿದ್ದಾನೆ, ಅಂದ್ರೆ ಹಾಸಿಗೆ ಶೇಷದೇವರ ದೇಹ ಅಂತ. ಇಷ್ಟು ಈ ರೀತಿ ಭಗವಂತನ ದರ್ಶನ ಇವರಿಗಾಗಿದೆ. ಇದಾದ್ಮೇಲೆ ಆ ಭಗವಂತ ಹೇಗಿದ್ದ ಅನುಭವ ವರ್ಣನೆಗೆ ಮುಂದೆ ಹೋಗ್ತಾರೆ. ಅವನು ಶೇಷದೇವರ ಮೇಲೆ ಮಲ್ಕೊಂಡಿದ್ದ, ಅಲ್ಲಿ ಬೆಳಕಿತ್ತು ಸರಿ, ಶೇಷದೇವರ ದೇಹ ಹಾಗಿತ್ತು, ಅವರ ತಲೆ ಮೇಲೆ ಅದ ಹೆಡೆಯ ಮೇಲೆ ರತ್ನಗಳಿತ್ತು, ಅದರ ಕಾಂತಿ ಬೀರ್ತಾ ಇತ್ತು. ಈ ಕಡೆ ದೇವರು ಕಂಡ, ಅವನು ಮಲಗಿರೋ ರೂಪದಲ್ಲಿ ಕಂಡ. ಸರಿ, ದೇವರು ಹೇಗಿದ್ದಾನೆ ಅಂದಾಗ ಧ್ಯಾನ ಸೌಕರ್ಯ ಆಗ. ಈಗ ಕೆಲವು ಸಲ ದೇವರ ಪರಿಚಯ ಮಾಡ್ಬೇಕು ಅಂದ್ರೆ ಹೇಗ್ ಮಾಡ್ಕೊಡೋದು ಕಷ್ಟ. ದೇವರನ್ನ ಪರಿಚಯ ಮಾಡ್ಕೊಡೋದು ಒಂದೇ, ಸೂರ್ಯನ ಪರಿಚಯ ಮಾಡ್ಕೊಡೋದು ಒಂದೇ. ಸೂರ್ಯನ ಪರಿಚಯ ಹೇಗ್ ಮಾಡ್ಲಿಕ್ಕೆ ಸಾಧ್ಯ? ಎಷ್ಟಂತ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ದೇವರ ಪರಿಚಯ ಅಂದ್ರೆ ದೇವರ ಪರಿಚಯ ಅಷ್ಟೇ. ನಿಮ್ ಯಾರ ಪರಿಚಯ ಮಾಡ್ಕೊಟ್ಟು ಅದು ಅಲ್ಪನೆ. ದೇವ್ರ ಈ ತರ ಇದ್ದಾನೆ ಆ ತರ ಇದ್ದಾನೆ ಅಂತ ಎಷ್ಟು ಹೇಳಿದ್ರು ಕೂಡ ಅದು ಕಡಿಮೆನೆ, ಅದ್ ಸಾಧ್ಯ ಇಲ್ಲ ಹೇಳಲಿಕ್ಕೆ. ಅಷ್ಟಿದ್ರು ಇಲ್ಲಿ ದೇವರ ಧ್ಯಾನ ಮಾಡ್ಲಿಕ್ಕೆ ಸ್ವಲ್ಪ ಸೌಕರ್ಯ, ಅದು ಅನುಕೂಲ ಆಗ್ಲಿ ಅನ್ನೋ ದೃಷ್ಟಿಯಿಂದ ಒಂದು ದೃಷ್ಟಾಂತ ಕೊಡ್ತಾರೆ, ಉದಾಹರಣೆ. ಅದನ್ನ ಕೊಟ್ಟು ನೋಡಿ, ಇದ್ರಲ್ಲಿ ಹೇಗಿದೆಯಲ್ಲ ಆ ತರ ದೇವ್ರ ಮೇಲೂ ಇದೆ ಅಂತ ವರ್ಣನೆ ಮಾಡ್ತಾರೆ. ಇದು ಸಾಮಾನ್ಯ ಎಲ್ಲಾ ಕಡೆನೂ ಹಾಗೆ. ದೇವರಿಗೆ ಹೇಗಿದ್ದಾನೆ, ಹೇಗಿರ್ಬೋದು ದೇವ್ರು ನೋಡ್ಲಿಕ್ಕೆ. ನೋಡಿ, 1000 ಸೂರ್ಯ ಬಂದೆ ಹೇಗಿರ್ತಾರೋ ಆ ಟೈಮಲ್ಲಿ ಹೇಗಿರುತ್ತಾನ, 1000 ಸೂರ್ಯನ ದರ್ಶನ ಹಾಗಿರುತ್ತೆ ದೇವರದ ಕಾಂತಿ.
ಅಥವಾ 1000 ಚಂದ್ರ ಬಂದ್ರೆ ಹೇಗೆ ಆ ಚಂದ್ರನ ಕಾಂತಿ ಇರುತ್ತೋ ಹಾಗೆ ದೇವರ ಕಾಂತಿ ಅಂತೆಲ್ಲ ವರ್ಣಿಸೋ ತರ ಇಲ್ಲಿ ಏನ್ ವರ್ಣಿಸ್ತಾ ಇದೆ, ನೀಲ ಪರ್ವತ ಸಾಮ್ಯೇನ ವರ್ಣಯತಿ. ನೀಲ ಪರ್ವತ ಅಂತ ಇದೆ. ನೀಲ ಪರ್ವತ ಒಂದು ಕಲ್ಪನೆ, ಒಂದು ಕಪ್ಪಾದ ಪರ್ವತ. ಕಪ್ಪಾದ ಪರ್ವತ ಅಂದ್ರೆ ನೀಲಮೇಘ ಶ್ಯಾಮ, ಅದೇ ಬಣ್ಣ. ನೀಲ ಬಣ್ಣದ ಒಂದು ಪರ್ವತ ಇದೆ. ಆ ಪರ್ವತ ಹೇಗಿದೆಯೋ ಆ ತರ ದೇವರ ದೇಹ ಇದೆ, ದೇವರ ಕಾಣ್ತಾ ಇದೆ. ಹಾಗಾದ್ರೆ ಆ ಪರ್ವತ ಹೇಗಿದೆ ಅನ್ನೋದ ವರ್ಣನೆ ಮುಂದಿನ ಶ್ಲೋಕ ಮಾಡ್ತಾ ಇದೆ. 24ನೇ ಶ್ಲೋಕ. ಪ್ರೇಕ್ಷಾಂ ಕ್ಷಿಪಂತಂ ಹರಿತೋಪಲಾದ್ರೇಃ ಸಂಧ್ಯಾಭ್ರನೀವೇಃ ಉರುರುಕ್ಮಮೂರ್ಧ್ನಃ ರತ್ನೋದಧೇಃ ಓಷಧಿ ಸೌಮನಸ್ಯ ವನಸ್ರಜೋ ವೇಣುಭುಜಾಂಘ್ರಿಪಾಂಘ್ರೇ ವೇಣುಭುಜ ಅಂಘ್ರಿಪ ಅಂಘ್ರಿ ಅಂತ ಎರಡು ಬಿಡಿಸ್ಕೊಳ್ಳೋದಲ್ಲಿ ಒಂದೇ ಶಬ್ದ. ಅದೇ ನಾವು ಶಬ್ದಗಳನ್ನ ಬಿಡಿಸ್ಕೊಳ್ಬೇಕಾದ್ರೆ, ಪದ ಅಲ್ಲ, ಶಬ್ದವನ್ನು ಬಿಡಿಸ್ಬೇಕಾದ್ರೆ ವೇಣುಭುಜ ಅಂಘ್ರಿಪ ಅಂಘ್ರಿ ಅಂತ ಬಿಡಿಸ್ಕೊಳ್ಳೋದು. ನೀಲ ಪರ್ವತ ಹೇಗಿದೆ ಅಂದ್ರೆ ಸಂಧ್ಯಾಭ್ರ ನೀವೇ ಒಂದೇ ವರ್ಣಿಸ್ತಾ ಹೋಗ್ತಾರೆ. ನೀಲ ಪರ್ವತ ಅದು ಒಂದು ವಸ್ತ್ರವನ್ನ ಹೊತ್ಕೊಂಡಿದೆಯಂತೆ. ಯಾವ ವಸ್ತ್ರ ಹೊತ್ಕೊಂಡಿದೆ ಅಂದ್ರೆ ಒಂದು ದೊಡ್ಡ ಪರ್ವತ ಆಕಾಶದ ಬಳಿಯಲ್ಲಿದೆ ಅಂತ ಇಟ್ಕೊಳ್ಳಿ. ಎಲ್ಲ ಪರ್ವತಗಳನ್ನ ನಾವು ನೋಡ್ತೀವಲ್ಲ ಸುತ್ತಲೂ ಮತ್ತು, ಹಾಗೆ ನೀಲ ಪರ್ವತ ಇದೆ. ಆ ಪರ್ವತದ ಮೇಲೆ ಈ ಮೋಡಗಳ ಕಾಂತಿ ಎಲ್ಲ ಬೀಳ್ತಾ ಇದೆ. ಮೇಲೆ ಆಕಾಶದಲ್ಲಿ ಮೋಡ ಕಾಣ್ತಾ ಇದೆ, ಸಂಜೆ ಮೋಡ. ಸಂಜೆ ಮೋಡ ಅದು ಕಪ್ಪಾಗಿದೆ, ಒಂದು ರೀತಿಯ ಬಣ್ಣ. ಆ ಬಣ್ಣ ಎಲ್ಲ ಈ ನೀಲ ಪರ್ವತದ ಮೇಲೆ ಬಿದ್ದಿದೆ. ಅದ ನೀಲ ಪರ್ವತ ಆ ಮೋಡವನ್ನ ಬಟ್ಟೆ ತರ ಹಾಕೊಂಡಿರೋ ತರ ಒಂದು ವರ್ಣನೆ. ಅದಾದ್ಮೇಲೆ ಆ ನೀಲ ಬಣ್ಣದ ಪರ್ವತದ ಮೇಲೆ ಈ ಬಂಗಾರದ ಆಭರಣಗಳೆಲ್ಲ ಇದೆ, ಕಿರೀಟ ಇದೆ ಅಂತ ಇಟ್ಕೊಳ್ಳಿ. ಆ ತರ ಒಂದು ಬಂಗಾರದ ಕಲಶನೋ ಬಂಗಾರದ ಕಿರೀಟನೋ ಇಟ್ರೆ ಆ ನೀಲ ಪರ್ವತದ ಮೇಲೆ ಹೇಗೋ ರತ್ನೋದಧೇಹೆ ಅಷ್ಟೇ ಅಲ್ಲ, ಆ ಪರ್ವತದಲ್ಲಿ ಅನೇಕ ಹೂವಿನ ಸಮೂಹ ಇದೆ. ಈಗ ಔಷಧಿ ಸಸ್ಯಗಳೆಲ್ಲ ಇರುತ್ತೆ, ಹೂವುಗಳಿರುತ್ತೆ, ಅದೆಲ್ಲ ಆ ನೀಲ ಪರ್ವತದ ಸುತ್ತಲೂ ಇದೆ. ಆ ನೀಲ ಪರ್ವತ ಒಂದು ಕಡೆಯಿಂದ ಅದರ ಕುತ್ತೆ ಭಾಗದಿಂದ ಒಂದು ಭಾಗದಿಂದ ಬಂದ್ರೆ ಪೂರ್ಣ ಸುತ್ತ ಹಾಕೊಂಡಿದೆ. ಇನ್ನು ಆ ನೀಲ ಪರ್ವತಕ್ಕೆ ತೋಳುಗಳಿದೆಯಂತೆ. ತೋಳುಗಳು ಯಾವುದು ಅಂದ್ರೆ ಬಿದಿರು. ಬಿದಿರು ತುಂಬಾ ಉದ್ದಕ್ಕಿರುತ್ತೆ. ಅಂತ ಉದ್ದುದ್ದ ಬಿದಿರು ಆ ನೀಲ ಪರ್ವತದಲ್ಲಿ ಸಿಗ್ತಾ ಇತ್ತು. ಆ ನೀಲ ಪರ್ವತದಲ್ಲಿ ಸಿಗುವಂತಹ ಬಿದಿರುಗಳು ಆ ನೀಲ ಪರ್ವತಕ್ಕೆ ತೋಳು ಭಾಗ, ಬಾಹುವಿನಂತೆ ಇದೆ. ಇನ್ನು ಕಾಲು ಯಾವುದು ಅಂದ್ರೆ ಮರಗಳೆಲ್ಲ ಕಾಲಂತೆ ಆ ನೀಲ ಪರ್ವತಕ್ಕೆ. ಇಂಥ ಒಂದು ನೀಲ ಪರ್ವತವನ್ನ ನೋಡ್ತಾ ಇದ್ರೆ ಹೇಗೋ ಹಾಗೆ ದೇವರು ಕಾಣ್ತಾ ಇದ್ದಾರೆ. ಆದ್ರೆ ದೇವರ ನೀಲ ಪರ್ವತಕ್ಕಿಂತ ತುಂಬಾ ಚೆನ್ನಾಗಿದ್ದಾರೆ ಅಂತ ಒಂದು ಪರ್ವತ ಅಂತ ಒಂದು ಕಲ್ಪನೆ ಮಾಡ್ಕೊಂಡು ಓ ಭಗವಂತ ಹೀಗಿರಬಹುದು ಅಂತ ನಮಗೆ ಅನ್ನಿಸ್ಬೇಕಾಗ ಆ ತರ ಒಂದು ವರ್ಣನೆಯನ್ನ ಪ್ರಾರಂಭ ಮಾಡಿದ್ದಾರೆ. ಇನ್ನು ತುಂಬಾ ವರ್ಣನೆಯನ್ನ ಮಾಡ್ತಾರೆ ಈ ಶ್ಲೋಕದಲ್ಲಿ, ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅದೇನು ಅನ್ನೋದನ್ನ ನಾಳೆ ಪಾಠ ಇರೋದಿಲ್ಲ, ಪ್ರದೋಷ ಇರೋದ್ರಿಂದ ಅದು ನಾಡಿದ್ದು ನೋಡೋಣ ಅಂತ ಹೇಳ್ತೇನೆ. ದಿನ ಪಾಠವನ್ನ ಸ್ಮರ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ನಮಸ್ಕಾರ.